And Jesus taught us that there are two things that we must know about God when we pray to Him. ಯೇಸು ಹೇಳಿದರು ನಾವು ದೇವರಲ್ಲಿ ಪ್ರಾರ್ಥಿಸುವಾಗ ಎರಡು ವಿಷಯದ ಬಗ್ಗೆ ಯೋಚಿಸಬೇಕು ಅಂತ. If you forget either of those two, then you will not have faith to pray. ಅದರಲ್ಲಿ ಒಂದು ವಿಷಯನ ಮರೆತು ಬಿಟ್ಟರೂ ಕೂಡ ನಮಗೆ ಪ್ರಾರ್ಥನೆ ಮಾಡಲು ನಂಬಿಕೆ ಕಡಿಮೆ ಆಗುತ್ತೆ, ಇರೋದಿಲ್ಲ. The Bible says that when you pray, if you don't have faith, you won't get anything. ಸತ್ಯವೇದ ಹೇಳುತ್ತೆ, ನೀವು ಪ್ರಾರ್ಥನೆ ಮಾಡುವಾಗ ನಂಬಿಕೆ ಇಲ್ಲ ಅಂದರೆ ನಿಮಗೆ ಏನು ಸಿಕ್ಕೋದಿಲ್ಲ. See James chapter 1. ಯಾಕೋಬನ ಪುಸ್ತಕ ಮೊದಲನೇ ಅಧ್ಯಾಯ ನೋಡಿ. Speaking about asking God for wisdom, James 1:5. ಯಾಕೋಬ 1:5 ನೋಡಿದ್ವಿ, ಇಲ್ಲಿ ಜ್ಞಾನಕ್ಕಾಗಿ ನಾವು ಕೇಳ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದೆ. The most important thing we need to ask God for is wisdom. ನಾವು ಮುಖ್ಯವಾಗಿ ಕೇಳ್ಕೊಳ್ಬೇಕಾಗಿದ್ದು ಏನು ಅಂದರೆ ದೇವರ ಜ್ಞಾನಕ್ಕೆ. Because with wisdom we can get everything else. ಜ್ಞಾನದ ಜೊತೆ ನಮಗೆ ಬೇರೆ ಎಲ್ಲವೂ ಕೊಡಲ್ಪಡುತ್ತೆ. But if you ask yourself this question, ಆದರೆ ನೀವು ಈ ಪ್ರಶ್ನೆಯನ್ನು ನೀವೇ ಕೇಳ್ಕೊಂಡ್ರೆ, all of you who are sitting here, young and old, ಇಲ್ಲಿ ಕುಳಿತವರು ಚಿಕ್ಕವರು ದೊಡ್ಡವರು ಪ್ರತಿಯೊಬ್ಬರು, ask yourself one question. ನಿಮಗೆ ನೀವೇ ಈ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಳಿ. How many times have you asked God for wisdom? ನೀವು ಎಷ್ಟು ಸಲ ದೇವರಲ್ಲಿ ಜ್ಞಾನಕ್ಕಾಗಿ ಕೇಳ್ಕೊಂಡಿದ್ದೀರಾ? You have asked God for hundreds of things. ನೀವು ದೇವರಲ್ಲಿ ನೂರಾರು ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಿದ್ದೀರಾ? But my guess is that hardly anybody asks God for wisdom. ನನ್ನ ಅನಿಸುವಿಕೆ ಏನಂದ್ರೆ ಬಹಳ ವಿರಳ ಜನ ದೇವರ ಜ್ಞಾನಕ್ಕಾಗಿ ಕೇಳ್ತಾರೆ. That shows how stupid we are. ಅದು ಏನು ತೋರಿಸುತ್ತೆ ಅಂದ್ರೆ ನಾವು ಎಷ್ಟು ಮೂರ್ಖರು ಅನ್ನೋದನ್ನ ತೋರಿಸುತ್ತೆ. And that is the reason why we have so many problems. ಅದರಿಂದ ನಮ್ಮ ಜೀವಿತದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಅನ್ನೋದು ಗೊತ್ತಾಗುತ್ತೆ. See, you won't ask God for money if you got plenty of money. ನಿಮ್ಮಲ್ಲಿ ಬಹಳಷ್ಟು ಹಣ ಇದ್ರೆ ನೀವು ಹಣ ಕೇಳಲಿಕ್ಕೆ ಹೋಗೋದಿಲ್ಲ. When do you ask God for money? When you don't have money. ದೇವರಲ್ಲಿ ಯಾವಾಗ ನೀವು ಹಣ ಕೇಳ್ತೀರಾ? ಹಣ ಇಲ್ಲದೆ ಇರೋ ಸಮಯದಲ್ಲಿ. When do you ask God for health? When you don't have health. ನೀವು ಆರೋಗ್ಯಕ್ಕಾಗಿ ಯಾವಾಗ ಕೇಳ್ತೀರಾ? ಆರೋಗ್ಯ ಇಲ್ಲದೆ ಇರೋ ಸಮಯದಲ್ಲಿ. When you don't have a house, you ask for a house. ಮನೆ ಇಲ್ಲ ಅಂದ್ರೆ ಮನೆ ಕೇಳ್ತೀರಾ? If you've already got a house, you don't ask for a house. ನಿಮಗೆ ಮನೆ ಮೊದಲೇ ಇದ್ರೆ ಅದನ್ನ ಕೇಳಲಿಕ್ಕೆ ಹೋಗಲ್ಲ. So when you don't ask for wisdom, what does it prove? ನೀವು ಜ್ಞಾನಕ್ಕಾಗಿ ಕೇಳ್ತಾ ಇಲ್ಲ ಅಂದ್ರೆ ಏನು ತೋರಿಸುತ್ತೆ ಅದು? It proves that you think you have a lot of wisdom. You don't need to ask God for it. ಅದು ಏನು ತೋರಿಸುತ್ತೆ ಅಂದ್ರೆ ನೀವು ಯೋಚಿಸ್ತೀರಾ ನಿಮ್ಮಲ್ಲಿ ಬಹಳಷ್ಟು ಜ್ಞಾನ ಇದೆ ಅಂತ. But we don't have. ಆದರೆ ಅದು ಇಲ್ಲ ನಮ್ಮ ಹತ್ರ. That is, the devil makes us think that our human wisdom is God's wisdom. ಅದು ಹೇಗೆ ಅಂದರೆ ಸೈತಾನ ನಮಗೆ ಹೇಳ್ಕೊಡ್ತಾನೆ, ನಿಮ್ಮಲ್ಲಿರೋ ಮನುಷ್ಯ ಜ್ಞಾನ ಅದು ದೇವರ ಜ್ಞಾನ ಅಂತ ಹೇಳ್ಬಿಟ್ಟು. See, wherever there is, let me ask you a question. ನಾನು ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. There are two things mentioned in James 3:14. ಇಲ್ಲಿ ಯಾಕೋಬ 3:15 ಕೆಲವು ವಿಷಯಗಳು ಹೇಳಲ್ಪಟ್ಟಿದೆ. Jealousy and selfish ambition. ಇಲ್ಲಿ ಎರಡು ವಿಷಯ. 3:14. 3:14 ನಾವು ನೋಡ್ತೇವೆ ಮತ್ಸರ ಮತ್ತು ಪಕ್ಷಭೇದ ಅಂತ. Do you have jealousy? ನಿಮ್ಮಲ್ಲಿ ಮತ್ಸರ ಇದೆಯಾ? Do you have a selfish ambition for yourself? ನಿಮ್ಮಲ್ಲಿ ನಿಮಗಾಗಿ ಸ್ವಾರ್ಥ ಆಶೆಗಳಿದೆಯಾ? Then it says in verse 15, that is an earthly wisdom. ಅದು ಭೂಸಂಬಂಧವಾದ ಜ್ಞಾನ ಅಂತ ಹೇಳುತ್ತೆ. But if we want God's wisdom, it says in James 1:5, we must ask for it. ಆದರೆ ಯಾಕೋಬ 1:5 ಹೇಳುತ್ತೆ ದೇವರ ಜ್ಞಾನ ಬೇಕಿದ್ರೆ ನೀವು ದೇವರನ್ನು ಕೇಳಬೇಕು ಅಂತ. It says in James 1:6, we must ask in faith. 1:6 ಹೇಳುತ್ತೆ ನೀವು ನಂಬಿಕೆಯಿಂದ ಕೇಳಬೇಕು ಅಂತ. And then it says, if you don't ask in faith, ನಂತರದ ವಚನದಲ್ಲಿ ಹೇಳುತ್ತೆ ನೀವು ನಂಬಿಕೆ ಇಲ್ಲದೆ ಕೇಳಿದ್ರೆ, then verse 7, you will receive nothing from the Lord. ನೀವು 7ನೇ ವಚನದಲ್ಲಿ ಹೇಳುತ್ತೆ ನೀವು ಕರ್ತನಿಂದ ಏನನ್ನೂ ಪಡೆಯುವುದಿಲ್ಲ ಅಂತ. You will receive nothing if you don't ask in faith. ನೀವು ನಂಬಿಕೆ ಇಲ್ಲದೆ ಕೇಳಿದ್ರೆ ನಿಮಗೆ ಏನೂ ಸಿಕ್ಕೋದಿಲ್ಲ ಕರ್ತನಿಂದ ಅಂತ ಹೇಳುತ್ತೆ. So when we pray to God, ನಾವು ಕರ್ತನಲ್ಲಿ ಪ್ರಾರ್ಥಿಸಿದಾಗ there are only two things we must check in our heart. ನಾವು ಎರಡು ವಿಷಯಗಳನ್ನು ಪರೀಕ್ಷಿಸಿಕೊಳ್ಳಬೇಕು ನಮ್ಮ ಜೀವಿತದಲ್ಲಿ. First of all, Psalm 66 verse 18. ಕೀರ್ತನೆ 66:18 ಹೇಳುತ್ತೆ,
before you pray, ನೀವು ಪ್ರಾರ್ಥನೆಗೆ for ಮೊದಲು anything, ಯಾವುದಕ್ಕೆ ಆದರೂ ಕೇಳಬೇಕು. for wisdom or healing or money or job or anything, ಕೆಲಸ, ಜ್ಞಾನ, ಮನೆ, ಏನಕ್ಕಾದರೂ first you must check in Psalm 66:18, do you have any sin in your heart? 66:18 ಹೇಳೋ ಪ್ರಕಾರ ನಿಮ್ಮ ಹೃದಯದಲ್ಲಿ ಪಾಪ ಯಾವುದಾದ್ರೂ ಇದೆಯಾ ಅಂತ. If you got sin in your heart, it says the Lord will not even hear. ಇಲ್ಲಿ ಹೇಳುತ್ತೆ ನಿಮ್ಮ ಹೃದಯದಲ್ಲಿ ಪಾಪವಿದ್ದರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ಳೋದೇ ಇಲ್ಲ ಅಂತ. It doesn't say the Lord won't answer, it says he won't even hear. ಅಲ್ಲಿ ಉತ್ತರ ಕೊಡೋದಿಲ್ಲ ಅಂತ ಹೇಳಲ್ಲ, ನಿಮ್ಮ ಪ್ರಾರ್ಥನೆಯನ್ನು ಕೇಳೋದೇ ಇಲ್ಲ ಅಂತ ಹೇಳುತ್ತೆ. It's like saying God won't even pick up the telephone to listen to you. ಇದು ಹೀಗೆ ಹೇಳ್ಬೋದು, ದೇವರು ಆ ಫೋನ್ ರಿಸೀವರ್ನ ಎತ್ಕೊಳ್ಳೋದೇ ಇಲ್ಲ ಅಂತ. That is why we have to be careful before we pray that all sin we have confessed. ಅದಕ್ಕಾಗಿ ನಾವು ಜಾಗೃತೆಯಾಗಿರಬೇಕು, ನಮ್ಮ ಜೀವಿತದಲ್ಲಿ ಯಾವ ಪಾಪನೂ ಅರಿಕೆ ಮಾಡದೇ ಇರಬಾರ್ದು ಅಂತ. And we must also make sure that if we have hurt somebody, we have gone and asked that person's forgiveness. Otherwise, again, the Lord says he will not hear. ನಾವು ಒಂದು ವಿಷಯದಲ್ಲಿ ಜಾಗೃತರಾಗಿರಬೇಕು, ನಾವು ಯಾರಿಗಾದರೂ ನೋವನ್ನು ಉಂಟು ಮಾಡಿದರೆ ಅವರಲ್ಲಿ ಕ್ಷಮೆ ಕೇಳಿರಬೇಕು. That is a sin. ಅದು ಪಾಪ. We have hurt somebody. ಇವರು ಬೇರೆಯವರಿಗೆ ನೋವನ್ನು ಉಂಟು ಮಾಡಿದ್ದೀರಾ. And Jesus said, ಯೇಸು ಹೇಳಿದರು Matthew 5:23, ಮತ್ತಾಯ 5:23ರಲ್ಲಿ, when you come and pray, ನೀವು ಪ್ರಾರ್ಥಿಸಿದಾಗ you remember your brother has got something against you because you hurt him. ನೀವು ನಿಮ್ಮ ಸಹೋದರನಿಗೆ ನಿಮ್ಮ ವಿರುದ್ಧವಾಗಿ ಏನೋ ಇದೆ, ಯಾಕೆಂದರೆ ಆತನನ್ನು ನೋಯಿಸಿದಿರಾ. Don't pray. ನೀವು ಪ್ರಾರ್ಥಿಸಬೇಡಿ. Go to your brother, set it right first. ನೀವು ನಿಮ್ಮ ಸಹೋದರನ ಬಳಿ ಹೋಗಿ ಅದನ್ನು ಸರಿ ಮಾಡ್ಕೊಳ್ಳಿ. Verse 24. 24ನೇ ವಚನ. Then come and pray. ನಂತರ ನೀವು ಬಂದು ಪ್ರಾರ್ಥನೆ So ಮಾಡಿ. that's the first thing we must make sure before we pray. Is there any sin that my conscience is convicting me about? ಪ್ರಾರ್ಥನೆ ಮಾಡುವುದಕ್ಕೆ ಮೊದಲು ಯಾವುದಾದ್ರೂ ನನ್ನ ಜೀವಿತದಲ್ಲಿ ಪಾಪ ಇದೆಯಾ, ನಾನು ದೇವರಿಗೆ ಅರಿಕೆ ಮಾಡಿ ಸರಿ ಮಾಡದೇ ಇರೋದು ಅಂತ ವಿಚಾರಿಸ್ಕೊಳ್ಳಿ. Otherwise your prayer is a waste of time. ನಿಮ್ಮ ಪ್ರಾರ್ಥನೆಯ ಸಮಯ ವ್ಯರ್ಥವಾಗುತ್ತೆ. ಇಲ್ಲ ಅಂದರೆ I'll tell you what I believe. ನಾನು ಏನು ನಂಬ್ತೀನಿ ಅಂತ ಹೇಳ್ತೀನಿ ನಿಮಗೆ. More than 90% of prayers that believers pray, God never hears. 90% ಹೆಚ್ಚಾಗಿ ಈ ವಿಶ್ವಾಸಿಗಳು ಮಾಡುವಂಥ ಪ್ರಾರ್ಥನೆಯನ್ನು ದೇವರು ಕೇಳೋದೇ ಇಲ್ಲ ಅಂತ. Most of the prayers you prayed, maybe God didn't even hear. ನೀವು ಮಾಡಿದ ಎಷ್ಟೋ ಪ್ರಾರ್ಥನೆಗಳು ದೇವರು ಕೇಳದೇನೆ ಇರಬಹುದು. Because there was something you didn't settle in your heart between you and God. ಯಾಕೆ ಅಂದರೆ ನೀವು ಏನೋ ದೇವರ ವಿರುದ್ಧವಾಗಿ ಮಾಡಿದ್ದನ್ನ ನೀವು ಸರಿ ಮಾಡ್ಕೊಂಡಿಲ್ಲ. Or something you didn't settle between you and another person. ನೀವು ಮತ್ತು ನಿಮ್ಮ ಇನ್ನೊಬ್ಬ ಸಹೋದರನ ಮಧ್ಯ ಇರೋವಂಥದ್ದನ್ನ ನೀವು ಸರಿ ಮಾಡ್ಕೊಂಡಿಲ್ಲ. Maybe you didn't go and ask his forgiveness. ನೀವು ಆತನಲ್ಲಿ ಬಳಿ ಹೋಗಿ ಕ್ಷಮೆ ಕೇಳದೇ ಇರಬಹುದು. Or you didn't forgive somebody else. ನೀವು ಯಾರನ್ನೋ ಕ್ಷಮಿಸದೇ ಇರಬಹುದು. See, Jesus said in Matthew 11, ಮತ್ತಾಯ 11ರಲ್ಲಿ ನಾವು ನೋಡ್ತೇವೆ, verse 25, 25ನೇ ವಚನ. whenever you pray, first of all, forgive others if you got anything against anyone. ನೀವು ಪ್ರಾರ್ಥನೆ ಮಾಡೋ ಮೊದಲು ಯಾರಿಗೆ ವಿರುದ್ಧವಾಗಿ ಏನಾದರೂ ಇದ್ರೆ ನೀವು ಕ್ಷಮಿಸಿ ಅಂತ ಹೇಳಿ. That's in Mark 11:25. ಮಾರ್ಕ 11:25ರಲ್ಲಿ ಇದೆ. So that's a sin if you haven't forgiven somebody. ನೀವು ಯಾರಿಗಾದರೂ ಕ್ಷಮಿಸಿಲ್ಲ ಅಂದ್ರೆ ಅದು ಪಾಪ ಅದು. And that's a sin if you haven't asked forgiveness from somebody you hurt. ನೀವು ನೋಯಿಸಿದವರ ಹತ್ರ ಕ್ಷಮೆ ಕೇಳಿಲ್ಲ ಅಂದ್ರೆ ಅದು ಕೂಡ ಪಾಪ ಆಗುತ್ತೆ. So that's the first thing I need to check before I pray for anything. ಅದು ಮೊದಲನೇದಾಗಿ ನಾನು ಪರೀಕ್ಷಿಸಿಕೊಳ್ಳಬೇಕು ಪ್ರಾರ್ಥನೆ ಮಾಡೋದಕ್ಕೆ ಮೊದಲು. Does my conscience convict me of anything which is not confessed? ನನ್ನ ಮನಸಾಕ್ಷಿ ಯಾವುದಾದ್ರೂ ತೋರಿಸ್ಕೊಡ್ತಾ ಇದೆಯಾ, ಯಾವುದೋ ಒಂದನ್ನು ನಾನು ಅರಿಕೆ ಮಾಡಿಲ್ಲ ಅಂತ, ಅದನ್ನ ನಾನು ವಿಚಾರಿಸಿಕೊಳ್ಬೇಕು. If there is something like that, don't waste your time praying. Just go and set that matter right first. ಹಾಗೇನಾದರೂ ಇದ್ರೆ ನೀವು ಮೊದಲು ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ, ಮೊದಲು ಹೋಗಿ ಅದನ್ನು ಸರಿ ಮಾಡ್ಕೊಳ್ಳಿ. So many churches have prayer meetings and God doesn't even hear it. It just goes to the roof and comes back. ಬಹಳ ಸಭೆಗಳಲ್ಲಿ ಪ್ರಾರ್ಥನಾ ಕೂಟಗಳು ನಡೆಯುತ್ತೆ, ಅದು ದೇವರು ಕೇಳೋದೇ ಇಲ್ಲ, ಅದು ಚಾವಣಿಗೆ ಹೋಗಿ ಮತ್ತೆ ಬಂದು ಬಿಡುತ್ತೆ. Do you think there's a greater privilege that we can have than being able to talk to Almighty God who runs this universe? ನೀವು ಅನ್ಕೊಂತೀರಾ ಇದಕ್ಕಿಂತ ದೊಡ್ಡ ಸೌಭಾಗ್ಯ ದೇವರ ಹತ್ರ ಮಾತಾಡುವಂಥದಕ್ಕಿಂತ ಹೆಚ್ಚಿನ ಸೌಭಾಗ್ಯ ನಮಗಿದೆ ಅಂತ? Supposing the Prime Minister of India was your friend and says, anytime you want, just call me. You can call me on my private phone. ಪ್ರಧಾನಮಂತ್ರಿಯಾದ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ನಿಮ್ಗೆ ಹೇಳಿದ್ರೆ, ನೀವು ಯಾವ ಸಮಯದಲ್ಲಿ ಏನೇ ಸಮಸ್ಯೆ ಇದ್ರೂ ನನಗೆ ಫೋನ್ ಮಾಡು ಅಂತ ಹೇಳಿದ್ರೆ ನಿಮಗೆ ಎಷ್ಟು ಹೇಗೆ? If you have any problem, just call me. ನಿಮ್ಗೆ ಏನೇ ತೊಂದರೆ ಇದ್ರೂ ನನಗೆ ಫೋನ್ ಮಾಡಿ ಅಂತ ಹೇಳ್ತಾರೆ. We would do that often. ನಾವು ಅದನ್ನು ಮತ್ತೆ ಮತ್ತೆ ಮಾಡ್ತೀವಿ ಆಗಿದ್ದು. But there are some problems even the Prime Minister cannot solve. ಆದರೆ ಕೆಲವು ಸಮಸ್ಯೆಗಳು ಪ್ರಧಾನಮಂತ್ರಿ ಕೂಡ ತೀರಿಸಲಿಕ್ಕೆ ಆಗಲ್ಲ. For example, if you are sick, what can the Prime Minister do for you?
ಉದಾಹರಣೆಗೆ ನೀವು ಅನಾರೋಗ್ಯವಾಗಿದ್ರೆ ಅದು ಪ್ರಧಾನಮಂತ್ರಿ ಏನು ಮಾಡ್ಲಿಕ್ಕಾಗುತ್ತೆ? There's no problem God cannot solve. ಆದರೆ ದೇವರಲ್ಲಿ ಯಾವುದೇ ಸಮಸ್ಯೆಯನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರೋದು ಯಾವುದಿಲ್ಲ. There are only two conditions. ಆದರೆ ಎರಡು ನಿಯಮಗಳಿದೆ. One, ಮೊದಲನೇದು, you must get rid of all sin that your conscience tells you about. ನಿಮ್ಮ ಮನಸಾಕ್ಷಿ ಹೇಳುವಂತ ಎಲ್ಲ ಪಾಪಗಳನ್ನ ತೀರಿಸಿಬಿಡಬೇಕು, ಮುಗಿಸಿಬಿಡಬೇಕು. If you have not forgiven somebody, ನೀವು ಯಾರನ್ನಾದ್ರೂ ಕ್ಷಮಿಸಿಲ್ಲ you ಅಂದ್ರೆ, haven't asked forgiveness, ನೀವು ಕ್ಷಮೆ ಕೇಳಿಲ್ಲ ಅಂದ್ರೆ, or some other wrong thing you did not confess to God, ನೀವು ಯಾವುದೋ ಒಂದು ತಪ್ಪು ಕಾರ್ಯ ಮಾಡಿದಿರ, ದೇವರಿಗೆ ಅದನ್ನ ಅರಿಕೆ ಮಾಡಿಲ್ಲ, settle all that. ಎಲ್ಲವನ್ನು ಸರಿ Even if it ಮಾಡಿಕೊಳ್ಳಿ. takes a little time, ಸಮಯ ತಗೊಂಡ್ರು ಪರವಾಗಿಲ್ಲ. then pray. Then even a half a minute prayer will bring an answer. ನಂತರ ಪ್ರಾರ್ಥಿಸಿ. ಅರ್ಧ ನಿಮಿಷ ಮಾಡಿದ ಪ್ರಾರ್ಥನೆ ಕೂಡ ಅದಕ್ಕೆ ಉತ್ತರ ಇರುತ್ತೆ. Don't think that God hears prayer only if you pray for a long time. ನೀವು ಯೋಚನೆ ಮಾಡಬೇಡಿ, ನಾನು ಉದ್ದನೆಯ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ದೇವರು ಕೇಳ್ತಾರೆ ಅಂತ. That's what the non-Christians think. ಅವಿಶ್ವಾಸಿಗಳು ಹಾಗೆ ತಿಳ್ಕೊಳ್ತಾರೆ. See, it says in Matthew 6:7, ಮತ್ತಾಯ 6:7 ಹೇಳುತ್ತೆ that the heathen think that they'll be heard because they spoke many words. ಸೊ ಅಜ್ಞಾನಿಗಳು ತಿಳ್ಕೊಂತಾರೆ, ಬಹಳ ಮಾತುಗಳನ್ನಾಡಿದ್ರೆ ದೇವರು ಪ್ರಾರ್ಥನೆ ಕೇಳ್ತಾರೆ. Oh, I prayed for 1 hour. God definitely has to answer me. ನಾನು 1 ಗಂಟೆಗಳ ಕಾಲ ಪ್ರಾರ್ಥನೆ ಮಾಡಿದೆ, ದೇವರು ನಿಜವಾಗಿ ಕೇಳಿಸ್ಕೊಂತಾರೆ ನನ್ನ ಪ್ರಾರ್ಥನೆ ಅನ್ಕೊಂತಾರೆ. It's not true. ಇಲ್ಲ, ಇದು ಸತ್ಯ ಅಲ್ಲ. Question is whether God hears you or not. ಮುಖ್ಯವಾದ ಪ್ರಶ್ನೆ ಏನಂದ್ರೆ, ದೇವರು ನಿಮ್ಮ ಪ್ರಾರ್ಥನೆ ಕೇಳಿದಾರಾ ಇಲ್ವಾ? And if you keep your heart always free from sin, ನಿಮ್ಮ ಹೃದಯನ ಯಾವಾಗಲೂ ಪಾಪದಿಂದ ವಿಮುಕ್ತಿಯಾಗಿಟ್ಕೊಂಡ್ರೆ, you confess. As soon as you fall, you confess. ಅದರ ಅರ್ಥ ಏನಂದ್ರೆ, ನೀವು ಯಾವುದೇ ಒಂದು ಪಾಪ ಮಾಡಿದ್ರೆ ಅದನ್ನ ಅರಿಕೆ ಮಾಡ್ಬಿಡೋದು. As soon as you get a thorn in your foot, you pull it out. ನಿಮ್ಮ ಕಾಲಿನಲ್ಲಿ ಯಾವುದೇ ಮುಳ್ಳು ಚುಚ್ಕೊಂಡ್ರೆ ತಕ್ಷಣ ತೆಗೆದು ಬಿಡೋದು. Then you can always talk to God. ಆವಾಗ ಯಾವಾಗಲೂ ನಾವು ದೇವರಲ್ಲಿ ಮಾತಾಡೋದು, all the time, ಯಾವಾಗಲೂ. The second condition, ಎರಡನೇ ನಿಯಮ ಏನಂದ್ರೆ faith. ನಂಬಿಕೆ. We read in Mark 11 again. ಮಾರ್ಕ 11ರಲ್ಲಿ ನಾವು ಮತ್ತೆ ನೋಡ್ತೀವಿ. Verse 24. 24ನೇ ವಚನ. Whatever you pray for, believe that you'll get them, and then you get it. ಸೊ ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ನಿಮಗೆ ಸಿಕ್ಕುವುದೆಂದು ನಾನು ಹೇಳ್ತೇನೆ. That's the second condition. ಅದು ಎರಡನೆಯ ನಿಯಮ. Like we said earlier, if you pray and you don't believe, then you don't get anything. ಮೊದಲನೇದಾಗಿ ನಾವು ಹೇಳಿದೆವು, ನೀವು ಪ್ರಾರ್ಥನೆ ಮಾಡಿ ನಂಬಿಲ್ಲ ಅಂದ್ರೆ ನಿಮಗೇನು ಸಿಕ್ಕೋದಿಲ್ಲ. And that's the second reason why most people's prayers are not heard. ಎರಡನೇ ಕಾರಣ ಯಾಕೆ ಅಂದ್ರೆ, ಬಹಳಷ್ಟು ಈ ಕಾರಣದಿಂದ ಬಹಳಷ್ಟು ಜನರ ಪ್ರಾರ್ಥನೆ ಕೇಳಲ್ಪಟ್ಟಿಲ್ಲ. They pray to God, but they think that is something very difficult for God to do. ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಅವ್ರು ಅಂದ್ಕೊಂತಾರೆ ದೇವರಿಗೆ ಇದು ಕಷ್ಟವಾದ ಕೆಲಸ ಅಂತ. What is unbelief? ಅಪನಂಬಿಕೆ ಅಂದ್ರೆ ಏನು? Unbelief is to believe that something you have asked for is very difficult for God to do. ಅವಿಶ್ವಾಸ ಅಂದ್ರೆ ಏನು ಅಂದ್ರೆ, ನೀವು ಯಾವುದನ್ನು ದೇವರಲ್ಲಿ ಕೇಳ್ಕೊಂತೀರಾ ಮತ್ತೆ ಅಂದ್ಕೊಂತೀರಾ ದೇವರಿಗೆ ಇದು ಕಷ್ಟ ಮಾಡ್ಲಿಕ್ಕೆ. There's an Old Testament story, ಹಳೆ ಒಡಂಬಡಿಕೆಯ ಒಂದು ಕಥೆ ಇದೆ. How the Israelites came to the land of Canaan. ಇಸ್ರಾಯೇಲಿಯರು ಕಾನಾನ್ ದೇಶಕ್ಕೆ ಬಂದರು. God said, you go in and take it. ಅದನ್ನು ಹೋಗಿ ನೀವು ಆಕ್ರಮಿಸಿಕೊಳ್ಳಿ ಅಂತ ಹೇಳಿದ್ರು ದೇವರು. And they looked at all the giants. ಎಲ್ಲ ಒಂದು ದೈತ್ಯರನ್ನ ನೋಡಿ, and they said, this is too difficult. ಇದು ಬಹಳ ಅಸಾಧ್ಯವಾದದ್ದು. What were they saying? ಏನು ಹೇಳ್ತಾ ಇದ್ದಾರೆ ಅವರು? Even with God's help we cannot overcome these giants. ದೇವರ ಸಹಾಯವಿದ್ದು ಕೂಡ ಈ ದೈತ್ಯರನ್ನ ನಾವು ಜಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 600,000 people said that. 600,000 ಜನ ಹೇಳಿದ್ರು ಹೀಗೆ. Yeah, 600,000 people said, even with God's help we cannot overcome these giants. 600,000 ಜನ ಹೇಳಿದ್ರು ದೇವರ ಸಹಾಯ ಇದ್ದು ಇವರನ್ನ ಜಯಗಳಿಸಲಿಕ್ಕೆ ಆಗೋದಿಲ್ಲ ಅಂತ. But 2 people said, ಆದ್ರೆ ಇಬ್ರು ಹೇಳಿದ್ರು, no, with God's help we can overcome them. ಇಲ್ಲ ದೇವರ ಸಹಾಯ ಇದ್ರೆ ನಾವು ಜಯಗಳಿಸಬಹುದು. And God honored their faith and they overcame them. ಸೊ ದೇವರು ಅವರ ಸನ್ಮಾನಿಸಿದ್ರು, ಅವರ ನಂಬಿಕೆಯನ್ನು ಸನ್ಮಾನಿಸಿದ್ರು ಮತ್ತೆ ಅವರು ಜಯ ಹೊಂದಿದ್ರು. They were not stronger than the others. ಬೇರೆಯವರಿಗಿಂತ ಬಲಶಾಲಿಗಳಾಗಿದ್ರು ಅಂತ ಅರ್ಥ ಅಲ್ಲ ಇದು. They were old, 70-80-year-old people. 70-80 ವರ್ಷ ವಯಸ್ಸಾಗಿದ್ದವರು ಅವರು. But they overcame. ಆದ್ರೆ ಅವರು ಜಯಗಳಿಸಿದ್ರು because they had faith. ಅವರಿಗೆ ನಂಬಿಕೆ ಇತ್ತು. So all these things are written in scripture to teach us. ಈ ವಿಷಯಗಳನ್ನೆಲ್ಲ ಸತ್ಯವೇದದಲ್ಲಿ ಯಾಕೆ ಬರೆದಿದೆ ಅಂದ್ರೆ ನಮಗೆ ಕಲಿಸಲಿಕ್ಕೆ. If you look at a problem, ನೀವು ಒಂದು ಸಮಸ್ಯೆಯನ್ನು ನೋಡಿದಾಗ, like a big giant, ದೊಡ್ಡ ದೈತ್ಯನಾಗಿ, and you say, ನೀವು ಹೇಳ್ತೀರಾ, well, even with God's help we can't overcome that.
ಅಯ್ಯೋ ದೇವರ ಸಹಾಯ ಇದ್ರೂ ನಾನು ಇದನ್ನ ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. Some sin in your life, even with God's help, I will not be able to overcome that sin. ಯಾವುದೋ ಒಂದು ಪಾಪ ನಿಮ್ಮನ್ನ ಆಳ್ತಾ ಇದೆ, ದೇವರ ಸಹಾಯ ಇದ್ದು ನಾನು ಇದನ್ನ ಜಯಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. That problem even God cannot solve. ಆ ಸಮಸ್ಯೆ ದೇವರು ಕೂಡ ಅದನ್ನ ಪರಿಹರಿಸಲಿಕ್ಕೆ And ಸಾಧ್ಯ I can ಇಲ್ಲ. tell you, it will not be solved. ನಾನು ನಿಜವಾಗ್ಲೂ ಹೇಳ್ತೀನಿ ಇದು ಸಾಧ್ಯ ಇಲ್ಲ. And I can tell you, you will not overcome that sin. ಆ ಒಂದು ಪಾಪನ ನೀವು ಜಯಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. Not because God can't help you, ದೇವ್ರು ಸಹಾಯ ಮಾಡ್ಲಿಕ್ಕೆ ಆಗಲ್ಲ ಅಂತಲ್ಲ, but because you insulted God by saying He is so weak. ದೇವರಿಗೆ ನಾಚಿಕೆ ಪಡಿಸಿದಿರ, ಆ ದೇವರೇ ಬಲಹೀನನು ಅಂತ ಹೇಳಿ. It's a great insult to say that God is weak. ಬಹಳ ಅವಮಾನ ಅದು, ದೇವರಿಗೆ ಬಲಹೀನನು ಅಂತ ಹೇಳೋದು. He who runs the universe is so weak that he can't help you with some minor problem. ಈ ಒಂದು ಪ್ರಪಂಚವನ್ನೇ ನಡೆಸುವಂತವನು ಈ ಚಿಕ್ಕ ಒಂದು ಸಮಸ್ಯೆಯನ್ನು ಸರಿ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಅದು ಒಂದು ಅವಮಾನ. It can look like a big problem for you. ನಿಮಗೆ ಅದು ದೊಡ್ಡ ಸಮಸ್ಯೆಯಾಗಿ ಕಾಣಿಸ್ತಾ ಇರಬಹುದು, but it's not a big problem for God. ದೇವರಿಗೆ ಅದು ದೊಡ್ಡ ಸಮಸ್ಯೆ ಅಲ್ಲ. See, many of us, we worship a very small God. ನಾವು ಒಂದು ಚಿಕ್ಕ ದೇವರನ್ನ ಪೂಜಿಸ್ತೀವಿ, and that's why we don't get so many things. ಅದರಿಂದ ನಮಗೆ ಹೆಚ್ಚು ಸಿಗೋದಿಲ್ಲ ದೇವರಿಂದ. We must realize how big and almighty our God is. ನಮ್ಮ ದೇವರು ಎಷ್ಟು ದೊಡ್ಡವರು, ಸರ್ವಶಕ್ತನು ಅಂತ ತಿಳ್ಕೊಳ್ಬೇಕು. How much He loves us. ನಾವು ಅವರು ಎಷ್ಟು ನಮ್ಮನ್ನು ಪ್ರೀತಿಸ್ತಾರೆ, how He can do everything. ಎಲ್ಲವನ್ನು ನಮಗಾಗಿ ಹೇಗೆ ಮಾಡ್ತಾರೆ ಅವರು. I sometimes, like to think of pictures that help me to have faith. ಕೆಲವು ಚಿತ್ರಣಗಳನ್ನು ನಾನು ಯೋಚನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ನನಗೆ ನಂಬಿಕೆ ಜಾಸ್ತಿ ಆಗಲಿ. Jesus often used pictures. ಯೇಸು ಕೂಡ ಚಿತ್ರಣಗಳನ್ನ ಉಪಯೋಗಿಸಿದರು. Have you seen sometimes a line of ants taking little grains of rice or something? ಒಂದು ಇರುವೆ ಸಾಲು ಒಂದು ಅಕ್ಕಿ ಕಾಳನ್ನ ತಗೊಂಡು ಹೋಗೋದು ನೋಡೋಣ. And that grain of rice is bigger than the ant. ಆ ಒಂದು ಅಕ್ಕಿಯ ಕಾಳು ಒಂದು ಇರುವೆಗಿಂತ ದೊಡ್ಡದಾಗಿರುತ್ತೆ. That ant is struggling to carry that grain of rice to the hole where it lives. ಆ ಒಂದು ಇರುವೆ ಆ ಒಂದು ಅಕ್ಕಿ ಕಾಳನ್ನ ತೆಗೆದುಕೊಂಡು ಹೋಗಕ್ಕೆ ಅದು ಎಲ್ಲಿ ಇರುತ್ತೆ ಅಲ್ಲಿ ತಗೊಂಡು ಹೋಗಕ್ಕೆ ಕಷ್ಟಪಡ್ತಾ ಇದೆ. It's a big struggle. ಅದು ದೊಡ್ಡ ಕಷ್ಟ. It's a big struggle even to go 20 feet or 10 yards, 10 meters. ಅದು 10 ಅಡಿ ಅಥವಾ 10 ಮೀಟರ್ ಹೋಗ್ಲಿಕ್ಕೆ ಅದು ಕಷ್ಟನೇ. Supposing that ant could speak to me. ಆ ಒಂದು ಇರುವೆ ನನ್ನಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಆದ್ರೆ, say, Brother Zach, can you please help me carry this one grain of rice? Brother Zach, ನನಗೆ ಸಹಾಯ ಮಾಡ್ತೀರಾ ಈ ಅಕ್ಕಿ ಕಾಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅಂತ ಕೇಳಿದಾಗ, I say sure. ನಾನು ಹೇಳ್ತೀನಿ ನಿಜವಾಗಿ. He says, oh Brother Zach, this is very heavy, it's bigger than me. ಇರುವೆ ಹೇಳುತ್ತೆ, Brother Zach, ನಿಮಗೆ ಗೊತ್ತಿಲ್ಲ ಇದು ಬಹಳ ತೂಕ ಇದೆ ಅಂತ. One grain of rice, ಒಂದು ಅಕ್ಕಿಯ ಕಾಳು, bigger than me, heavier than me, ನನಗಿಂತ ದೊಡ್ಡದು ಮತ್ತು ಭಾರವಾಗಿದೆ. Are you sure you can carry it? ನಿಮಗೆ ನಿಜವಾಗ್ಲೂ ಆಗುತ್ತಾ ನಿಮಗೆ ತಗೊಂಡು ಹೋಗ್ಲಿಕ್ಕೆ? And it's not a short distance, it's 10 meters. ಇದು ಕಡಿಮೆ ದೂರ ಅಲ್ಲ, 10 ಮೀಟರ್ಗಳಿದೆ ಅಂತ. You sure you can take it so far? ನಿಮಗೆ ಆಗುತ್ತಾ ಅದು ತಗೊಂಡು ಹೋಗ್ಲಿಕ್ಕೆ? I say, I can bring a bag of rice for you, not just one grain. ನಾನು ಹೇಳ್ತೀನಿ, ನಿನಗೆ ಒಂದು ಅಕ್ಕಿ ಕಾಳಲ್ಲ, ಒಂದು ಚೀಲದಲ್ಲಿ ಪೂರ್ಣವಾಗಿ ತಗೊಂಡು ಬಂದು ಕೊಡ್ತೀನಿ ಅಂತ ಹೇಳ್ತೀನಿ. And I can carry it 100 meters, not just 10 meters. ನನಗೆ 10 ಮೀಟರ್ ಅಲ್ಲ, 100 ಮೀಟರ್ ಕೂಡ ನಾನು ತಗೊಂಡು ಹೋಗಿ ಬರಲಿಕ್ಕೆ ಸಾಧ್ಯ ಇದೆ ನನಗೆ. The ant says, that's difficult. You don't realize how heavy it is. ಆ ಇರುವೆ ಹೇಳುತ್ತೆ, ಓ ಅದು ಅಸಾಧ್ಯ, ನಿಮಗೆ ಗೊತ್ತಿಲ್ಲ ಇದ್ರ ಭಾರ ಎಷ್ಟಿದೆ ಅಂತ. That sounds so stupid, right? ಅದು ನಾವು ಕೇಳಿಸ್ಕೊಂಡ್ರೆ ಬಹಳ ಮೂರ್ಖವಾಗಿ ಕಾಣಿಸುತ್ತೆ. That is exactly how we pray to God when we have a problem. ನಮಗೆ ಸಮಸ್ಯೆ ಇರುವಾಗ ನಾವು ಹಾಗೇನೆ ದೇವರಲ್ಲಿ ಪ್ರಾರ್ಥನೆ Lord, this problem is so big. ಕರ್ತನೇ, ದೇವರೇ ಇದು ಬಹಳ ದೊಡ್ಡ much bigger than me. ನನಗಿಂತ ದೊಡ್ಡದು ಸ್ವಾಮಿ. Are you sure you can handle it? ದೇವರೇ ನಿನ್ನ ಕೈಯಲ್ಲಿ ಆಗುತ್ತಾ ಪರಿಹಾರ ಮಾಡಲಿಕ್ಕೆ? We pray like that, we will get nothing. ನಾವು ಹಾಗೆ ಪ್ರಾರ್ಥಿಸಿದ್ರೆ ನಮಗೆ ಏನೂ ಸಿಕ್ಕೋದಿಲ್ಲ.